ಬೇಬಿ ನಂಗ್ ತಲಿ ಬಾಳ್ ನೋವಾಗಕತ್ತೈತಿ. ಹೌದಾ ಬೇಬಿ? ಈಗ ಈಗ ಕಡಿಮೆ ಆಯ್ತು. ಮತ್ ಕೈನೂ ಬಾಳ್ ನೋವಾಗಕತ್ತೈತಿ. ಇರು ಅದಕ್ಕೂ ಮಾಡ್ತೀನಿ. ಈಗ ಈಗ ಕಡಿಮೆ ಆಯ್ತು. ಅಣ್ಣಾರ, ನಾನು 2 ವರ್ಷ ಆಯ್ತು ದವಾಖಾನೆ ತಿರ್ಗಾಡಕತ್ತೇನ್ರಿ, ಕಮ್ಮಿನೇ ಆಗಿಲ್ರಿ. ಈ ಮೂಲವ್ಯಾಧಿಗೆ ಏನಾದ್ರು ವ್ಯವಸ್ಥೆ ಆಗ್ತೈತೇನ್ರಿ ನಿಮ್ ಕಡೆ? ನಿನ್ ಫ್ರೆಂಡ್ಸ್ ಸತ್ತೋದ್ಲಂತೆ, ಹೋಗೋದಲ್ವಾ? ನಾನ್ ಹೋಗಲ್ಲಪ್ಪ. ಯಾಕೆ? ಅವಳನ್ ಕರ್ದೇ ಇಲ್ಲ. ರೀ, ಹಸ್ಬೆಂಡ್ಗೂ ಲವರ್ಗೂ ಏನ್ ವ್ಯತ್ಯಾಸ? ಜಗಳಾಡಿದ್ರೆ ಎಲ್ಲಿ ಮಾತ್ ಬಿಡ್ತಾಳೋ ಅಂತ ಎದುರ್ಕೊಳ್ಳೋನು ಲವ್ವರು, ಮಾತಾಡಿದ್ರೆ ಎಲ್ಲಿ ಜಗಳ ಆಡ್ತಾಳೋ ಅಂತ ಎದುರ್ಕೊಳ್ಳೋನು ಹಸ್ಬೆಂಡ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತ್ಕೊಳ್ಳಿ. ಮಾತಾಡೋ. Everything is temporary. My husband is pregnant. Permanent. ಯಾಕೆ ಹೇಳ್ತಿದ್ದೀರಾ? ಮತ್ತಿನ್ನೇನು, ಈ ಕುಡ್ಕೊಂಡ್ ಕಟ್ಕೊಂಡ್ ನನಗ್ ಯಾವಾಗ್ಲೂ ನೆಮ್ಮದಿ ಇಲ್ಲ. ಯಾವಾಗ ನೋಡಿದ್ರು ಇಷ್ಟು ಕುಡ್ಕೊಂಡ್ ಬರ್ತೀರಾ, ನಿಮಗಾದ್ರೂ ಗೊತ್ತಾಗಲ್ವಾ? ಅವನೇನು ಜಾಸ್ತಿ ಕುಡ್ದಿಲ್ಲ, ಮಾಮೂಲಿಗಿಂತ ಸ್ವಲ್ಪ ಕಡಿಮೆನೆ ಕುಡ್ದಿದ್ದಾನೆ. ಏನೋ ಜಾಸ್ತಿ ಕುಡಿಲಿಲ್ವಾ? ನೋಡಿ ಅಲ್ಲಿ ನಲ್ಲಿ ಹತ್ರ. ಹೇಳ್ಬೇಡ ಕಣೆ, ನಾ ಇದ್ದೇನೆ, ಸುಮ್ಮನೆ ಅಳದಂತಕ್ಕೆ. ನೋಡು ಕಣ್ಣೀರು ನೋಡು, ಟ್ಯಾಪ್ ಅಲ್ಲಿ ಹೋದಾಗ ಹೋಗ್ತಾ ಉಂಟು. ಸ್ವಲ್ಪ ಜಾಸ್ತಿ ಆಗಿದೆ ಅಂತಲ್ಲ. ಸ್ವಲ್ಪ ಜಾಸ್ತಿ ಆದಷ್ಟೇ. ಕೊಡ್ತಾರೆ ಟಾರ್ಚರ್. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನಾಟಿಕೊಳ್ಳಿಯೇ. ಸೈಲೆನ್ಸ್. ಪೂಜಾ, ಒಂದ್ ಬಿಡಮ್ಮ ಇವನ್ಗೆ. ಬಿಟ್ಟೆ ಮ್ಯಾಮ್. ಅದೇನ್ ಬಿಟ್ಟ ಹೋಗು. ನೀನ್ ಹೇಳಮ್ಮ. ಫಾರಂ ಕೋಳಿ ಮ್ಯಾಮ್. ಅಪ್ಪ ಏನ್ ಮಾಡ್ಕೊಂಡಿದ್ದಾರೆ? ಕೋಳಿ ಫಾರ್ಮ್ ಇಟ್ಕೊಂಡಿದ್ದಾರೆ ಮ್ಯಾಮ್. ನಾಳೆ ಕರ್ಕೊಂಬಾ, ಮಾಡಿಸ್ತೀನಿ. ಇನ್ ಕಬಾಬ್ ಮಾಡಿಸ್ತೀರಾ ಮೇಡಮ್? ಓ, ನಿನ್ನ ಹುಡುಗಿ ಫೋನ್ ಮಾಡ್ತಿದ್ದಾಳೆ. ಹಲೋ. ನಾಳೆ ನಮ್ಮ ಮದ್ವೆ ಗೊತ್ತಿದೆಯಲ್ಲ? ನೆನ್ಪುಂಟು. ನಾಳೆ ನನ್ನ ಕರ್ಕೊಂಡು ಹೋಗಕ್ ಮಂಟಪಕ್ಕೆ ಬರ್ತೀಯಲ್ಲ? ಎಲ್ಲಿಗೆ? ನಾನೇ ಅಲ್ವಾ ಮದುವೆ ಕಂಡು. ಓಹೋ, ಸಾರಿ ನಿಮ್ಗೆ ಮಿಸ್ ಆಗಿ ಬಂತು. ಇವಳಿಗೆ ಏನಾಯ್ತು? ಹಲೋ, ಇವಳಿಗೆ ಏನಾಯ್ತು? ಹಾ ನೆನ್ಪುಂಟು. ನಾಳೆ 12ವರೆಗೆ ಬರ್ತೇನೆ. ಹೇಳು, ಇನ್ನೊಂದ್ಸಲ ಹೇಳ್ದ ಮಾತು ಕೇಳಿಯಾ? ಕೇಳಲ್ಲ. ಇನ್ನೊಂದ್ಸಲ ನೀನ್ ಕೇಳ್ತೀಯಾ? ನೀನ್ ಕೇಳ್ತೀಯಾ? ನೀನ್ ಕೇಳ್ತೀಯ? ನೀನು ಗಿಡ ನನಗೆ ನೀನ್ ಕೇಳ್ತೀಯೋ ಬಿಡೋ. ನೀನ್ ಕೇಳ್ತೀಯಾ? ಕೇಳಿಲ್ವಾ? ನೀನ್ ಕೇಳ್ದ? ಕೇಳಿಲ್ವಾ? ಏನ್ ಕೇಳ್ದೆ ನೀನು? ನೀನೇನ್ ಕೇಳಿ? ಹೇಳಿದ್ ಒಂದ್ ಮಾತಾದ್ರೂ ಕೇಳ್ತೀಯಾ? ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ, ಬಿಸಿ ನೀರು ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ.
ಎಕ್ಸ್ಚೇಂಜ್ ಆದ್ಮೇಲೆ ಅವನು ಅಣ್ಣ ನನ್ ವೀಲ್ ಚೇರ್ ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂತ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ನನ್ನ ಮಕ್ಕಳು ಮದುವೆ ಇದ್ರ ರೆಡಿ ಹೇಳಿತಾ ಮದುವೆ ನಾಳೆಲ್ಲ ಇವತ್ತದ ಏನೋ ಆ ಶೋರೂಮ್ ದಾಗ ಒಂದು ಎಕ್ಸ್ಟ್ರಾ ಪೇಂಟ್ ಬಿಡ್ದು ಕೊಡ್ತಾನ, ಅದನ್ನ ಮಕ್ಕಳು ಬೆಳ್ಕೊಂಡ್ಬಿಡು. ಜೋಕರ್ ನಾ ಅಲ್ಲ, ಯಾರ ಮದುವೆ ಹೊಂಟಿಲ್ಲ ನಿಮ್ ಖಾನ್ದಾನ್ ಜೋಕರ್ ಅದ. ಏನು ಮದುವೆ ಹೊಂಟಿವ ಸರ್ಕಸ್ ಹೊಂಟಿವ ಗುರ್ತೇ ಆಗೋಲ್ ನನಗ. ನಿನಗ್ ಗುರ್ತಾಗ್ಬೇಕು, ನಿಮ್ ಮನ್ಯಾಗಿನವ್ರು ಇದ್ದಾರಲ್ಲ ಎಷ್ಟು ಒದರಾಡ್ತಾರ ಚೀರಾಡ್ತಾರ, ನಿನಗ್ ಗುರುಡಿ ಇರ್ಬೇಕು. ಒಣಗಿನ ಮಂದಿಗೆ ನೋಡಿ ಎಷ್ಟು ಎಂಟರ್ಟೈನ್ ಮಾಡ್ತೀವಿ ದಿನ ಚೀರಾಡಿ. ನಾ ಬರಂಗಿಲ್ಲ ಮದುವೆ. ಬರುದಿಲ್ಲ? ಥ್ಯಾಂಕ್ಸ್ ಪಾ, ನೀನಾಗೆ ಒಲ್ಲೆಂದಕ್ಕ. ಆಮೇಲೆ ಅಲ್ಲಿ ಹೋಗಿ ಶಟ್ಕೋಬೇಕು, ಅವ್ರು ಬರ್ರಿ ಅಂತ ನಿಮ್ಮ ಕಾಲ್ ಹಿಡಿಬೇಕು, ನೀನ್ ಆಟಕ್ ಮಾಡ್ಬೇಕು. ಬೇಡ ಅಪ್ಪ ಬಾ, ನಿಮ್ಮಪ್ಪ ಬರುದಿಲ್ಲ ಅಂತ ಬಾ, ಬಿಡ ಬಾ. ನನಗ ಗಾಡಿ ಕೊಡುದಿಲ್ಲ ನನ್ನ. ನನ್ನ ಗಾಡಿ ಒಯ್ದ ಕಾಲ ಮುರಿತ ನಿಂದ. ನಿಂದ ಗಾಡಿ ದೊಡ್ಡ ಮಹಾ ಅಲ್ಲಿ ಆಟೋ ಅದ, ಬಸ್ ತರ ಕಡೆ ನಾ ಹೋಗ್ತೀನಿ, ಬಸ್ದಾಗ ಹೋಗ್ತಿಲ್ಲ ಬಿಡು. ಅಪ್ಪ ಬಾ, ನನಗೆ ಅಡಿಗೆ ಮಾಡಿಟ್ಟು ಉಪವಾಸ ಕೂಡ್ಲ ಮನ್ಯಾಗಿಲ್ಲ. ಒಂದ್ ಹೊತ್ತಿ ಕೂಳಿಗೂ ಗತಿ ಇಲ್ಲ ನಮ್ಮ ಮನ್ಯಾಗ. ಬೇಕಂದ್ರೆ ಮಾಡ್ಕೊಂಡು ಕೈಯವ ಇಲ್ಲ ಅವ ಇಲ್ಲ ಅಂತಂದ್ರೆ ಆರ್ಡರ್ ಮಾಡ್ಕೊಂಡು ತಿನ್ನು, ನಾ ಮಾಡುದಿಲ್ಲ, ನಾ ಹೋಗ್ತೀನಿ. ಒಂದ್ ಕೆಲಸ ಮಾಡು, ಮದುವೆ ಹೊಂಟಿಲ್ಲ ನಂಗೆ ಡಬ್ಬಿ ತಗೊಂಬ, ಊಟ ಕಟ್ಕೊಂಬ. ನನಗೆ ನೀನು ಈಗರೆ ಅವ್ರಿಗೆ ಬಾಯಿ ಬಂದಂಗೆ ಬೈದಿದ್ದಿಲ್ಲ, ನಾಚಿರ್ಬೇಕು ಒಂದ್ ಸ್ವಲ್ಪ ಜನ್ಮಕ್ಕೆ. ಅವ್ರದ ಊಟ ತಿನ್ನಿಲ್ಲ, ಕೈ ಮಾಡ್ಕೊಂಡು ಕೈ ಬೈಲ ಹೋಗಕ್ಕಿಲ್ಲ ನೀನು. ನನ್ನ ಹೆಣದ ಮೇಲೆ ದಾಟ್ ಹೋಗಿ, ನೀನು ಹೋಗುದು ನನ್ನ ಹೆಣದ ಮೇಲೆ ದಾಟ್ ಹೋಗು. ಗಂಡ ಕಿಮ್ಮತ್ತಿಲ್ಲ, ಅವನ ಏನಿಲ್ಲ. ಅಯ್ಯೋ ಸತ್ತು ಬಿಡುದು ಚಲೋ ಅಂತೀನಿ ನಾನು, ಸತ್ತು ಬಿಡ್ತೀನಿ. ಹೋಗಿ ಆಟ ಹಚ್ಚಿಲ್ಲ, ಫೋನ್ ಹಚ್ಚಿ ಹುಡುಗ ಚಲೋ ಇಲ್ರಿ ಕೆಟ್ಟಿದಾನ ಎಲ್ಲ ಸಟ ಮಾಡ್ತಾನಂತ. ಅದ ನಾನ್ ಚಲೋ ಫೋನ್ ನಿಮ್ ಕೆಟ್ಟ ಖಾನ ಎದಕ್ ಫೋನ್ ಹಚ್ಚಿಲ್ಲ, ನೀನು ಫೋನ್ ಕೊಡು ನನಗ. ನಾ ಯಾಕೆ ಕೊಡ್ಲಿ? ನೀನ್ ಹೊಲಸ ಕೈಲಿ ಮುಟ್ಟಬೇಡ ನನ್ನ ಫೋನ್. ನಾನು ಬರ್ತೀನಿ. ನೀ ಬೇಡ, ಈಗ ಒಲ್ಲಂದಿಲ್ಲ. ಒಂದ್ ಮಾತಾಡ್ಬೇಕು ಬರ್ಬೇಡ. ಈಗ ಮನ್ಯಾಗ ಕುಡ್ದು ನೀನು ಅವಶ್ಯಕತೆ. ನೀ ಹೋಗ್ಬಾರ್ದ, ಹೆಣ ಬಿದ್ದಿರ್ತದ ನಂದಿಲ್ಲ, ಇಲ್ಲೇ ಹೆಣ ಬಿದ್ದಿರ್ತದ ನಂದು. ಇಲ್ರಿ ನಾ ಬರ್ದಿಲ್ರಿ ಇವತ್ತ ನಮ್ ತವ್ರ ಮನ್ಯಾಗ ಲಗ್ನದ್ರಿ. ಶುಗರ್ ಗುಳಿಗೆ ಬಂದು ವಿಷ ತಗೊಂಡು ಸತ್ತು ಬಿಡ್ತೀನಿ. ಹೇಳಿ, ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಅಂದ್ರೆ ಏನು ಕರೆಕ್ಟ್ ಆಗಿ ಹೇಳಕ್ಕೆ. ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದೀರೋ ಅಂದ್ರೆ ಮರ್ಯಾದೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗ. ಓಕೆ, ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗಿ. ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನೀವ್ಯಾರು ಸರ್? ನೀವ್ಯಾರು? ಸೊ ಆ ರೆಸ್ಪೆಕ್ಟ್ ಯಾವತ್ತೂ ನಾವ್ ಯಾರಿಂದನೂ ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ನೀವು ಗಿಲ್ಲಿ ತರ ಆಗ್ಕೂಡುದು. ಚಪ್ಪಲಿ ತೋರಿಸ್ತಾರೆ ಅಂತ. ಅಣ್ಣ ಅವಳೊಂದು ಪದ ಬಳಕೆ ಮಾಡ್ತಾಳಲ್ಲಿ, ನೀವು ಸೀರಿಯಲ್ ಅವರು ನಿಮ್ಮ ನಾಟಕ ಎಲ್ಲ ನೀವು ಅಲ್ಲಿ ಮಾಡಿ, ಇಲ್ಲೂ ನೀವು ನಾಟಕ ಮಾಡಬೇಡಿ ಅಂತ ಹೇಳ್ತಾಳಣ್ಣ. ಸೊ ಆಗ ನನ್ಗೆ ಅನ್ಸುತ್ತೆ, ನೀನು ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಪಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದೀಯಾ? ನೀವು ಸೀರಿಯಲ್ ಅವರು, ನೀವು ನಾಟಕ ಮಾಡ್ತೀರಾ, ನೀವು ಇಲ್ಲೂ ನಾಟಕ ಮಾಡಬೇಡಿ ಅಂದ್ರೆ ಕಲಾವಿದ್ರು ಅನ್ನೋದೇ ಬರುತ್ತೆ. ಸೊ ಅಶ್ವಿನಿ ಗೌಡ ಒಬ್ಬ ಕಲಾವಿದೆ, ಸೊ ನೀವು ನಾಟಕ ಮಾಡಬೇಡಿ ಅಂದ್ರೆ ಅವಳು ಒಬ್ಬ ಕಲಾವಿದೆಗೆ ಅವಮಾನ ಮಾಡ್ತಿದ್ದಾಳೆ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಮೊದಲನೇ ಟಾಪಿಕ್ಕಿಗೂ ಎರಡನೇ ಟಾಪಿಕ್ಕಿಗೂ 3 ನಿಮಿಷ ಡಿಫರೆನ್ಸ್ ಇದೆ. ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ ಆ ಪರ್ಸೆಪ್ಷನ್ ಪದೇ ಪದೇ ಹೇಳಿ ಹೊರಗಡೆ ಹಾಕಿದಾಗ ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರು ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಕಲಾವಿದರಿಗೆ ವೆರಿ ಬಿಗ್ ಪಾಯಿಂಟ್, ಅದು ತೋರಿಸಿಲ್ಲ. ನಿಮಗೆ ತೋರಿಸಿದ್ದನ್ನ ಕಲಾವಿದರಿಗೆ ತೋರಿಸಿದ್ರು ಅಂತ ಹೇಳೋದು ತಪ್ಪಾಗುತ್ತೆ. ಹಲೋ,
ಏನ್ ಲವತಿ ಕೇತ ಏನು ಮಾಡ್ತೈತ ನಮ್ಮ ವಾಟಾಡು? ನಿಮ್ಮ GBA ಎಲ್ಲಾರ ಮನೆ ಮುಂದೆ ಕಸ ಸುರಿತಾ ಇದ್ವಲ್ಲಣ್ಣ. ಅಯ್ಯಲೇ ಈ GBA ಅಂದ್ರೆ ಇಲ್ಲ ಫಸ್ಟ್ ಅದನ್ನ ಬಾಯ್ಬಿಟ್ಟು ಬೊಗುಳ್ಳ. ಅಯ್ಯ ನಿಮ್ DK ಮಾಡ್ಕೊಂಡ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೋಗ್ತಾನೆ ಅಂದ್ರೆ ಹಳೆ BBMP ಇತ್ತಲ್ಲಪ್ಪ ಅದು. ಈಗ ಅರ್ಥ ಆಯ್ತು, ಮ್ಯಾಟ್ರಿಗೆ ಬರ್ಲ. ಈ GBA ಯಾರ್ಯಾರು ಕಸನ ಸರಿಯಾಗಿ ಗಾಡಿ ಕೊಡದಲೆ ಎಲ್ಲಿ ಬೇಕಲ್ಲಿ ಸುರಿತಾವ ಅವುಗಳ ಮನೆ ಮುಂದೆ ಕಸ ತಗೊಂಡೋಗಿ ಸುರಿತಾ ಇದ್ವಲ್ಲಣ್ಣ. ಅದಕ್ಕೆ ಆಪೋಸಿಟ್ ಆಗಿ ವಾಟಲಣ್ಣ ಆ GBA ಆಫೀಸ್ ಮುಂದೆ ಕಸ ಸುರಿತೈತೆ ಕಣ. ಗಳಗಳಗಳಗಳಗಳೇ ಎಂತ ಮೀಟ್ರಲ್ಲ ವಾಟಾಳಣ್ಣಂದು ಅಂದಂಗೆ ಅಲ್ಲಿ ಯಾಕೆ ಕಸ ತಗೊಂಡು ಹೋಗಿ ಸುರಿದೈತ್ಲ? ಕಸ ಇರ್ತ ಕೆಲಸನ ನೀವುಗಳೇ ಸರಿಯಾಗಿ ಮಾಡ್ದಲೆ ಜನಗಳ ಮನೆ ಮುಂದೆ ಸುರಿತಾ ಇದ್ರೇನಿಲ್ಲ. ಹಿಂಗೆ ಮಾಡ್ತಿದ್ರೆ CM ಮನೆ ಮುಂದೆ ತಗೊಂಡು ಕಸ ಸುರಿತೀನಿ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದೈತೆ ಕಣ. ಹಾಕ್ಬೋದು ಹಾಕಕ್ ಕೂಡ್ದು ಮನೆ ಮುಂದೆ ನೀವ್ ಎತ್ಬೇಕಾದವ್ರು ನೀವು, ಎತ್ಬೇಕಾದವ್ರು ನೀವು. ಈ ನಾಟಕ ಬೇಡ, ಎತ್ಬೇಕಾದವ್ರು ನೀವು, ಕಸ ಗುಡಿಸ್ಬೇಕಾದ್ರು ನೀವು. ಅದಕ್ಕೆ ಜನಗಳ ಮನೆ ಮುಂದೆ ಕಸ ಹಾಕ್ತೀರ ನೀವು. ಕರೆಕ್ಟ್ ಆಗಿ ಹೇಳ್ತೈತಲ್ಲ ನಮ್ಮ ವಾಟಾಳಣ್ಣ. ಈ ಸರ್ಕಾರದವು ಜನಗಳು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತವೆ, ಇವುಗಳು ಮಾಡೋ ಘನಕಾರ್ಯಕ್ಕೆ ಶಿಕ್ಷೆನೂ ಇಲ್ಲ, ದಂಡನೂ ಇಲ್ಲ. ಕಣ ಹೆಲ್ಮೆಟ್ ಇಲ್ಲ ಅಂದ್ರೆ ದಂಡ ಆಗ್ತವೆ, ರೋಡ್ ಸರಿಗಿಲ್ಲ ಅಂದ್ರೆ ಜನಗಳಿಗೆ ಬೈತಾರೆ. ಅಯ್ಯಯ್ಯೋ ಕರೋನಾ ಬಂದಾಗ್ಲೂ ಹಿಂಗೆ ಮಾಡಿದ್ರು ಕಂಡ. 10 ರೂಪಾಯಿ ಮಾಸ್ಕಿಗೆ 1000 ರೂಪಾಯಿ ದಂಡ ಹಾಕಿ ದಂಡ ಪಿಂಡಗಳು ಕಂಡ ಇವು ಮುಗಿಲ ಮಕ್ಕಿ. ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನ ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತಿವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತಿವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತಿವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತಿವಿ. ಅದಕ್ಕೂ ಬಗ್ದೇ ಇದ್ರೆ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ. ವಾಟಾಳಣ್ಣಂತವರು ಒಂದು 10 ಜನನರ ಬೇಕು ಕಂಡ ಬೆಂಗಳೂರಿಗೆ. ಇಲ್ಲಂದ್ರೆ ಜನಗಳ ಕಷ್ಟನ ಯಾವನು ಕೇಳನಿರೋದಿಲ್ಲ. ವಿರೋಧ ಪಕ್ಷದವಂತೂ ಹೊಂದಾಣಿಕೆ ಮಾಡ್ಕೊಂಡು ಆಡಳಿತ ಪಕ್ಷದ ಜೊತೆ ಅಕ್ರಮ ಸಂಬಂಧ ಮಾಡ್ಕೊಂಡ್ಬಿಟ್ಟವೆ. ಅದೇನೋ ಕರೆಕ್ಟ್ ಕಣ. ಆದ್ರೆ ವಿಜಯೇಂದ್ರ ರೈತರ ಸಮಸ್ಯೆಗೆ ನಾನಿದ್ದೀನಿ, ನಾನೇ ರೈತ ನಾಯಕ ಅಂತ ಅಲ್ಲಿ ಹೋಗಿ ಸ್ಟ್ರೈಕ್ ಕುಂತೈತೆ ಕಣ. ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ. ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ, ಈ ನಾಡು ಕಂಡಂತ ಒಬ್ಬ ಛಲಗಾರ, ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪರ ಮಗನಾಗಿ ನಾನು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಅಪ್ಪ ಮಾಡಿಸಿದ ಗೋಲಿ ಬಾರನೆ ಜನ ಮರ್ತಿಲ್ಲ. ಈಗ ಮಗ ಏನ್ ಮಾಡ್ತದೋ ನೋಡೋಣ ನಡ್ಲ. ಶಿವನಿ ಶಂಭುಲಿಂಗ.